ಆತ್ಮೀಯ ವೃತ್ತಿ ಬಾಂಧವರಿಗೆ ನಮಸ್ಕಾರಗಳು. 2024-25ನೇ ಸಾಲಿನ MHRD UDICE ಪ್ಲಸ್ನಲ್ಲಿ ನಿಮ್ಮ ಶಾಲೆಯ ಮಾಹಿತಿಯನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅಂದರೆ ಸ್ಕೂಲ್ ಪ್ರೊಫೈಲನ್ನು ಅಪ್ಡೇಟ್ ಮಾಡುವ ವಿಧಾನವನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಾಗಿ MHRD UDICE ಪ್ಲಸ್ನ ಸ್ಕೂಲ್ ಪ್ರೊಫೈಲ್ಗೆ ಲಾಗಿನ್ ಆಗಲು ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯೂಸರ್ ನೇಮ್, ಪಾಸ್ವರ್ಡ್, ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಆಗಿ. ಸ್ಕೂಲ್ ಪ್ರೊಫೈಲ್ ಮತ್ತು ಫ್ಯಾಸಿಲಿಟಿಯನ್ನು ಅಪ್ಡೇಟ್ ಮಾಡುವ ಸಲುವಾಗಿ ಕೆಳಗಡೆ ಕಾಣುವಂತಹ ಪ್ರೊಫೈಲ್ ಆ್ಯಂಡ್ ಫ್ಯಾಸಿಲಿಟಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ನಮಗೆ ಸೆಕ್ಷನ್ 1, ಸೆಕ್ಷನ್ 2 ಈ ರೀತಿ 2 ಸೆಕ್ಷನ್ಗಳು ಇದ್ದಾವೆ. ಮೊದಲನೇ ಸೆಕ್ಷನ್ನಲ್ಲಿ ಸ್ಕೂಲ್ ಪ್ರೊಫೈಲ್ ಇದೆ. ಎರಡನೇ ಸೆಕ್ಷನ್ನಲ್ಲಿ ಫಿಸಿಕಲ್ ಫ್ಯಾಸಿಲಿಟೀಸ್, ಇಕ್ವಿಪ್ಮೆಂಟ್ಸ್, ಕಂಪ್ಯೂಟರ್ ಆ್ಯಂಡ್ ಡಿಜಿಟಲ್ ಇನಿಷಿಯೇಟಿವ್ಸ್ ಅಂತ ಇದೆ. ಇವೆಲ್ಲವುಗಳನ್ನು ನಾವು ಒಂದೊಂದಾಗಿ ಅಪ್ಡೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಓವರಾಲ್ ಸ್ಟೇಟಸ್ನಲ್ಲಿ ನೀಡ್ ಕರೆಕ್ಷನ್ ಅಂತ ತೋರಿಸ್ತಾ ಇದೆ. ಅಂದರೆ ಯಾವುದೇ ಮಾಹಿತಿಯನ್ನು ಇಲ್ಲಿವರೆಗೂ ಅಪ್ಡೇಟ್ ಮಾಡಿಲ್ಲ ಅಂತ ಅರ್ಥ. ಇಲ್ಲಿ ಸ್ಟೇಟಸ್ ಕಾಲಮ್ನಲ್ಲಿಯೂ ಕೂಡ ನಾಟ್ ಕಂಪ್ಲೀಟೆಡ್, ನೀಡ್ ಕರೆಕ್ಷನ್ ಅಂತ ತೋರಿಸ್ತಾ ಇದೆ. ಈಗ ಒಂದೊಂದಾಗಿ ಮೊದಲನೇ ಸೆಕ್ಷನ್ನಲ್ಲಿರುವಂತಹ ಸ್ಕೂಲ್ ಪ್ರೊಫೈಲ್ನಲ್ಲಿ ಇರುವಂತಹ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಹೋಗೋಣ. 1.1 to 1.26 ಅಪ್ಡೇಟ್ ಮಾಡುವ ಸಲುವಾಗಿ ಅದ್ರ ಮುಂದ್ಗಡೆ ಇರುವಂತಹ ಸೆಕ್ಷನ್ 1A ಬೇಸಿಕ್ ಸ್ಕೂಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಲ್ರೆಡಿ ಡಿಫಾಲ್ಟ್ ಆಗಿ ಇನ್ಫಾರ್ಮೇಷನ್ ಫೆಚ್ ಆಗಿರುತ್ತೆ. ಒಂದು ಸಾರಿ ಎಲ್ಲವೂ ಸರಿಯಾಗಿದೆನಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ನಂತರ ಮಾರ್ಕ್ ಆ್ಯಸ್ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಈಗ ಕೆಳಗಡೆ ಸ್ಕ್ರಾಲ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. 1.27 ಇಂದ 1.36ವರೆಗೆ ಸ್ಕೂಲ್ ಅದರ್ಸ್ ಡೀಟೇಲ್ಸ್ ಅಂತ ಇದೆ. ಇದರಲ್ಲಿಯೂ ಕೂಡ ಮ್ಯಾಕ್ಸಿಮಮ್ ಮಾಹಿತಿ ಆಲ್ರೆಡಿ ಫೆಚ್ ಆಗಿರುತ್ತೆ. ಇನ್ನೂ ಕೆಲವೊಂದು ಉಳಿದಿರುವಂತಹ ಮಾಹಿತಿಯನ್ನು ಫಿಲ್ ಮಾಡಿ. 1.27ನಲ್ಲಿ ಈಸ್ ದಿಸ್ ಅ ಶಿಫ್ಟ್ ಸ್ಕೂಲ್ ಅಂತ ಕೇಳುತ್ತೆ. ಎಸ್ ಆರ್ ನೋ ಯಾವುದು ಅನ್ವಯಿಸುತ್ತೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ. 1.28 ಈಸ್ ದಿಸ್ ಅ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಕೇಳುತ್ತೆ. ಇದು ನೋಡಿ, ಇಲ್ಲಿ 3 ಆಪ್ಷನ್ಗಳಿದ್ದಾವೆ. ಕಂಪ್ಲೀಟ್ಲಿ ರೆಸಿಡೆನ್ಷಿಯಲ್, ಪಾರ್ಷಿಯಲಿ ರೆಸಿಡೆನ್ಷಿಯಲ್, ನಾನ್ ರೆಸಿಡೆನ್ಷಿಯಲ್ ಅಂತ ಇದೆ. ಯಾವುದು ಅನ್ವಯಿಸುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮುಂದಿನ ಅಂಶಗಳನ್ನು ಒಂದೊಂದಾಗಿ ನೋಡ್ತಾ ಹೋಗಿ. ಇಲ್ಲಿ 1.34ನಲ್ಲಿ ನಂಬರ್ ಆಫ್ ಇನ್ಸ್ಟ್ರಕ್ಷನಲ್ ಡೇಸ್ ಇನ್ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಅಂದರೆ ಹಿಂದಿನ 2023-24ನೇ ಸಾಲಿನಲ್ಲಿ ಒಟ್ಟು ಇನ್ಸ್ಟ್ರಕ್ಷನಲ್ ಡೇಸ್ ಎಷ್ಟಿದ್ವೋ ಅಂದರೆ ವರ್ಕಿಂಗ್ ಡೇಸ್ ಎಷ್ಟಿದ್ವೋ ಅವುಗಳನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇನ್ನು 1.35ನಲ್ಲಿ ಈಸ್ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಬೀಯಿಂಗ್ ಇಂಪ್ಲಿಮೆಂಟೆಡ್ ಇನ್ ಸ್ಕೂಲ್ ಅಂತ ಕೇಳುತ್ತೆ. ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡಿ. ಇಫ್ CCE being implemented, then are cumulative records of pupil being maintained ಅಂತ ಕೇಳುತ್ತೆ. ಕಾಮನ್ ಆಗಿ ಎಲ್ಲ ಶಾಲೆಗಳಲ್ಲಿ CCE ಮಾಡಿರ್ತಾರೆ, ಎಲ್ಲ ರೆಕಾರ್ಡ್ಸ್ಗಳನ್ನು ಮೇಂಟೈನ್ ಮಾಡಿರ್ತಾರೆ. ಹಾಗಾಗಿ ಎಸ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಆರ್ ಕ್ಯುಮ್ಯುಲೇಟಿವ್ ರೆಕಾರ್ಡ್ಸ್ ಆಫ್ ಪೀಪಲ್ ಬೀಯಿಂಗ್ ಶೇರ್ಡ್ ವಿತ್ ಪ್ಯಾರೆಂಟ್ಸ್ ಅಂತ ಕೇಳ್ತಾರೆ. ಅದನ್ನು ಕೂಡ ಎಸ್ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ಕೊನೆಗೆ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇದನ್ನು ಕೂಡ ಸೇವ್ ಆಗಿದೆ. ಈಗ ನೆಕ್ಸ್ಟ್ನಲ್ಲಿ ಅಂದರೆ 1.37ನಿಂದ 1.52ವರೆಗೆ ಅಂಗನವಾಡಿ, SMC, SMDC ಆ್ಯಂಡ್ ಅದರ್ಸ್ ಬಗ್ಗೆ ಮಾಹಿತಿ ಇದೆ. 1.37ನಲ್ಲಿ ಅಂಗನವಾಡಿ ಸೆಂಟ್ರ್ ಬಗ್ಗೆ ಅಂದರೆ ಶಾಲಾ ಆವರಣದಲ್ಲಿ ಸ್ಕೂಲ್ ಪ್ರೆಮಿಸಸ್ನಲ್ಲಿ ಅಂಗನವಾಡಿ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದರೆ ನೋ ಅಂತ ಹಾಕಿ. ಅದಾದ ನಂತರ 1.38ನಲ್ಲಿ ವೆದರ್ ಬಾಲ್ವಾಟಿಕಾ ಇಸ್ ಸ್ಟಾರ್ಟೆಡ್ ಇನ್ ದ ಕೋ-ಲೊಕೇಟೆಡ್ ಅಂಗನವಾಡಿ ಆರ್ ಸ್ಕೂಲ್ ಅಂತ ಇದೆ. ವೆದರ್ ಎನಿ ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಎನ್ರೋಲ್ಡ್ ಇನ್ ದ ಸ್ಕೂಲ್. OSC ಮಕ್ಕಳು ಎನ್ರೋಲ್ ಆಗಿದ್ದರೆ ಎಸ್ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ನಂಬರ್ ಆಫ್ ಸ್ಟೂಡೆಂಟ್ಸ್ ಅಟೆಂಡಿಂಗ್ ರೆಮಿಡಿಯಲ್ ಟೀಚಿಂಗ್ ಆರ್ ಎಕ್ಸ್ಟ್ರಾ ಕ್ಲಾಸಸ್ ಇನ್ ಕರೆಂಟ್ ಇಯರ್. ಪರಿಹಾರ ಬೋಧನೆಗೆ ಒಳಪಡುವಂತಹ ಮಕ್ಕಳ ಸಂಖ್ಯೆಯನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ನಂತರ ಕೆಳಗಡೆ ಶಾಲೆಗೆ ಆಗಿರುವಂತಹ ವಿವಿಧ ಹಂತದ ಅಧಿಕಾರಿಗಳ ಒಂದು ವಿಸಿಟ್ಸ್ ಬಗ್ಗೆ ಮಾಹಿತಿ ಇದೆ. ಅವು ಎಷ್ಟಾಗಿದವೋ ಅನ್ನೋದನ್ನು ಮೆನ್ಷನ್ ಮಾಡಿ. ನಂತರ ವೆದರ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಕಮಿಟಿ ಆರ್ SMC ಹ್ಯಾಸ್ ಬೀನ್ ಕಾನ್ಸ್ಟಿಟ್ಯೂಟೆಡ್ ಆಸ್ ಪರ್ RTE ನಾರ್ಮ್ಸ್ ಅಂದರೆ SDMC ರಚನೆ ಆಗಿದೆಯೇನೋ ಇಲ್ವೋ ಅನ್ನೋದನ್ನು ಕೇಳುತ್ತೆ. SDMC ಇದ್ದರೆ ಎಸ್ ಹಾಕಿ, ಇಲ್ಲ ಅಂದರೆ ನೋ ಹಾಕಿ. SDMC ರಚನೆ ಆಗಿದ್ದರೆ ನಂತರ ಮೀಟಿಂಗ್ ಎಷ್ಟಾಗಿದ್ದಾವೆ ಹಿಂದಿನ ಒಂದು ಶೈಕ್ಷಣಿಕ ವರ್ಷದಲ್ಲಿ ಅನ್ನೋ ಮಾಹಿತಿ ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಅದನ್ನು ಫಿಲ್ ಮಾಡಿ. ಅದಾದ ನಂತರ ವೆದರ್ SMC ಆರ್ SDMC ಹ್ಯಾಸ್ ಪ್ರಿಪೇರ್ಡ್ ದ ಸ್ಕೂಲ್ ಡೆವಲಪ್ಮೆಂಟ್ ಪ್ಲಾನ್ ಅಂತ ಇದೆ.
ಅದು ಎಸ್ ಇದ್ದರೆ ಎಸ್ ಹಾಕಿ, ನೋ ಇದ್ದರೆ ನೋ ಹಾಕಿ. ಎಸ್ ಅಂತ ಹಾಕಿದ್ರೆ ಯಾವ ಇಯರ್ ಅನ್ನೋದನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕು. ನಂತರ ಒಂದೊಂದಾಗಿ ಎಲ್ಲ ಮಾಹಿತಿಯನ್ನು ನೀವು ನೋಡ್ತಾ ಹೋಗಿ, ಯಾವುದು ಅನ್ವಯಿಸುತ್ತೋ ಅದನ್ನು ಸೆಲೆಕ್ಟ್ ಮಾಡ್ತಾ ಹೋಗಿ. 1.46ನಲ್ಲಿ ವೆದರ್ ದ ಸ್ಕೂಲ್ ಹ್ಯಾಸ್ ಮಲ್ಟಿ ಕ್ಲಾಸ್ ಯೂನಿಟ್ಸ್ ಅಂತ ಮಾಹಿತಿಯನ್ನು ನಾವು ಫಿಲ್ ಮಾಡಬೇಕಾಗುತ್ತೆ. ಎಸ್ ಅಂದರೆ ಎಸ್ ಹಾಕಿ, ನೋ ಇದ್ದರೆ ನೋ ಹಾಕಿ. ಅಂದರೆ ಮಲ್ಟಿ ಕ್ಲಾಸ್ಗಳನ್ನು ನಾವು ಬಹುವರ್ಗ ಬೋಧನೆಯನ್ನು ಮಾಡ್ತಾ ಇದ್ದರೆ ಅದನ್ನು ನಾವಿಲ್ಲಿ ಫಿಲ್ ಮಾಡಬೇಕು. ಎಸ್ ಅನ್ನೋದಾದರೆ ಯಾವ್ಯಾವ ಕ್ಲಾಸ್ಗಳನ್ನು ಸೇರಿಸಿ ಬಹುವರ್ಗ ಬೋಧನೆ ಮಾಡ್ತೀವಿ ಅನ್ನೋದನ್ನು ಫಿಲ್ ಮಾಡಬೇಕು. ನಾವು ಸಾಮಾನ್ಯವಾಗಿ ನಲಿಕಲಿ ತರಗತಿಗಳನ್ನು ಬಹುವರ್ಗ ಬೋಧನೆ ನಡೀತಾ ಇರುತ್ತೆ, ಅಲ್ಲಿ ಅದನ್ನು ನಾವು ಫಿಲ್ ಮಾಡಬೇಕು. ಮೊದಲನೇದಾಗಿರುವಂಥದ್ದು ಸೆಲೆಕ್ಟ್ ಕ್ಲಾಸಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 1ನೇ ಕ್ಲಾಸ್ 1, 2, 3 ಇವುಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ. ಈಸ್ ದ ಸ್ಕೂಲ್ ಪಾರ್ಟ್ ಆಫ್ ಎ ಸ್ಕೂಲ್ ಕಾಂಪ್ಲೆಕ್ಸ್ ಅಂತ ಕೇಳುತ್ತೆ. ಅನ್ವಯಿಸೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. 1.52ನಲ್ಲಿ ನಂಬರ್ ಆಫ್ ಡೇಸ್ ಮಿಡ್ ಡೇ ಮೀಲ್ ಸರ್ವ್ಡ್ ಅಂಡರ್ PM ಪೋಷನ್ ಇನ್ ಲಾಸ್ಟ್ ಅಕಾಡೆಮಿಕ್ ಇಯರ್. ಹಿಂದಿನ ವರ್ಷದಲ್ಲಿ ನೀವು ಎಷ್ಟು ದಿನಗಳು ಮಿಡ್ ಡೇ ಮೀಲನ್ನು ಮಕ್ಕಳಿಗೆ ಪ್ರೊವೈಡ್ ಮಾಡಿದ್ದೀರಿ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಡೇಸ್ ಪರ್ ವೀಕ್ನು ಕೇಳುತ್ತೆ, ಅಲ್ಲಿ 6 ಅಂತ ಮೆನ್ಷನ್ ಮಾಡಿ. ಡೇಸ್ ಪರ್ ಮಂತ್ ಕಾಮನ್ ಆಗಿ 30 ಅಂತ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಫ್ ಮಿಡ್ ಡೇ ಮೀಲ್ ಎಕ್ಸ್ಟೆಂಡೆಡ್ ಟು ಪ್ರೀ ಪ್ರೈಮರಿ ಸೆಕ್ಷನ್ ಆರ್ ಬಾಲ್ವಾಟಿಕಾ ಅಂತ ಇದೆ, ಅದು ಅನ್ವಯಿಸೋದನ್ನು ಎಸ್ ಆರ್ ನೋ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕೊನೆಗೆ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಪ್ರೀವಿಯಸ್ ಪೇಜ್ ಈಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಅಂದರೆ ಇಲ್ಲಿ ಹಿಂದಿನ ಪೇಜ್ ಸೇವ್ ಆಗಿದೆ ಅಂತ ಅರ್ಥ. ಒಂದ್ಸರಿ ನಾವು ಡ್ಯಾಶ್ಬೋರ್ಡ್ಗೆ ಹೋಗಿನೂ ಕೂಡ ಚೆಕ್ ಮಾಡ್ಕೋಬೋದು. ಇಲ್ಲಿ ಮೇಲ್ಗಡೆ ಬ್ಯಾಕ್ ಟು ಡ್ಯಾಶ್ಬೋರ್ಡ್ ಅಂತ ಇದೆ, ಅಲ್ಲಿ ನಾವು ನೋಡ್ಬೋದು. ನೋಡಿ, ಇಲ್ಲಿ ಮೊದಲನೇದಾಗಿ 1.1ರಿಂದ 1.26ವರೆಗೆ ಸ್ಟೇಟಸಲ್ಲಿ ನೋಡಿದಾಗ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ. ಎರಡನೇದಾಗಿ 1.27ರಿಂದ 1.36 ಇದು ಕೂಡ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ. ನಾವು ಯಾವ ದಿನದಂದು ಅಪ್ಡೇಟ್ ಮಾಡಿದ್ದೀವಿ ಆ ದಿನಾಂಕವನ್ನು ಕೂಡ ಇಲ್ಲಿ ಮಧ್ಯದಲ್ಲಿ ತೋರಿಸುತ್ತೆ. ಇದೇ ರೀತಿ ನೀವು ಒಂದೊಂದಾಗಿ ನಿಮ್ಮ ಶಾಲೆಗೆ ಸಂಬಂಧಿಸಿದ ಎಲ್ಲ ನಿಖರವಾದ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.